ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೆ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಒಂದು ಸ್ವಲ್ಪ ಮಳೆ ಇಲ್ಲ. ಇವತ್ತು ಒಂದು 11 o'clock ವ್ಲಾಗ್ ಶುರು ಮಾಡಿದ್ದೀನಿ. ನೆನ್ನೆ ಬಂದಿದ್ದೆ. ಇವತ್ತೆಲ್ಲ ಏನು ಮಳೆ ಇಲ್ಲ ಗೈಸ್, ಸ್ವಲ್ಪ ಸುಧಾರಿಸಿದೆ. ಬೆಟರ್ ವೆದರ್ ಅಂತ ಹೇಳ್ಬೋದು. ಯಾವಾಗಲೂ ಮಳೆ ಬಂದು ಒಂಥರ ಒದ್ದೆ ಆಗಿರೋದು. ಮನೇಲೂ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ. ಕತ್ಲೆ ಆಗಿಬಿಟ್ಟಿರೋದು ಗೈಸ್, ಬೆಳಕೆ ಇರ್ತಾ ಇರಲಿಲ್ಲ. ಇವತ್ತು ಆನ್ವಿಕಂಗೂ ರಜೆ ಇರೋದ್ರಿಂದ ಅವಳು ನನ್ನ ಜೊತೆಗೆ ಇದ್ದಾಳೆ. ಹೋಮ್ವರ್ಕ್ ಅದು ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ಲು. ಅವ್ರ ಅಮ್ಮ ಡ್ಯೂಟಿಗೆ ಹೋಗಿದ್ರು, ಅವ್ರ ಅಜ್ಜಿ ಇದ್ದಾರೆ. ಅವಳು ನಾನು ಆಂಟಿ ಜೊತೆಗೆ ಇರ್ತೀನಿ ಅಂತೇಳಿ ನನ್ನ ಜೊತೆಗೆ ಬಂದಳು. ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು, ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿಬಿಟ್ಟು ಇವಳ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೀನಿ ಗೈಸ್. ಅದನ್ನು ಸ್ಟಿಚ್ ಮಾಡಬೇಕು, ಅದು ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ. ಬಟ್ ಇವತ್ತು ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅವಳು ನೋಡಿ ಏನು ಮಾಡ್ತಾ ಇದೀಯಾ ಅಂತ ಕೇಳಿದರೆ ಏನು ಹೇಳ್ತಾಳೆ? 1 2 3 ಬರ್ದು ABCD ಅಂತ ಇದೆಯಲ್ಲೇ. ಹಾಂ, ಅದು 45 ಅದು. ಕೂತ್ಕ ಸರಿಗಿಲಿ. ನಿಂಗೆ ಗೊತ್ತ ಇದರಲ್ಲಿ ಏನು ಬರುತ್ತೆ ನಿನಗೆ? ಸ್ಟಾರ್ಟಿಂಗಲ್ಲಿ ಹೇಳಿ ಸಾಕು. ಯಾವ ಬುಕ್ ಇದು? ನಂಬರ್ಸ್ ಬುಕ್ಕಾ? ಹಾಂ, ಎಲ್ಲ ABCDನ ನಿನಗೆ? ಏನದು? ಯಾವುದು ಡಕ್? ಅದರಲ್ಲಿ ಅದು ಡಕ್ಕಾ? ಇದೇನು ಏನಂತಾರೆ ಇಂಗ್ಲೀಷಲ್ಲಿ? ಇಂಗ್ಲೀಷಲ್ಲಿ ಏನಂತಾರೆ? ಈ ಕಡೆಗೆ ಬಾ, ಕಾಣಲ್ಲ. ಹಾಂ, ಇಂಗ್ಲೀಷಲ್ಲಿ ಈ ಬಾತ್ ನಾಯಿ, ಇದು ಬಾತು, ಓಕೆನಾ? ಡಕ್ ಇದು ಡಾಗ್, ನಾಯಿ. ಏನನ್ನೋದು? ತೆಗಿ, ಬುಕ್ ತುಳಿಬಾರ್ದು, ಕೈ ಮುಗಿ. ಬುಕ್ ಅದು ತುಳಿಬಾರ್ದು. ಇದೇನೋ? ಚಂದಮಾಮ ಅಲ್ಲ ಕಣೆ, ಸೂರ್ಯ. ಸೂರ್ಯ. ಚಂದಮಾಮಗೆ ಹಿಂಗಿರೋದಿಲ್ಲ, ಹಿಂಗೆಲ್ಲ. ಇದು ಸೆಂಟ್ರಲ್ ಐತಲ್ಲ, ಮೂನ್ ಅಷ್ಟು ಮಾತ್ರ ಇರುತ್ತೆ. ಇದು ಸೂರ್ಯ. ಕಲರ್ ಮಾಡೋದಾ? ಹೋಗ್ಲಿ. ಇದೇನಪ್ಪ? ಇದೇನು? ಗೊತ್ತಿಲ್ದಲೆ ಪೇಂಟ್ ಮಾಡ್ಕೊಂಡು ಹೋಗಿ ಗುಡ್ಡ ಅಂತ ಹಾಕಿಸ್ಕೊ ಬಂದ. ಇದೇನು? ಇದೆಲ್ಲ ಗೊತ್ತಿರುತ್ತಲ್ಲ. ಏನದು? ಕನ್ನಡದಲ್ಲಿ? ಇಂಗ್ಲೀಷಲ್ಲಿ ಬಾಲ? ಓ, ನಂಗೆ ಗೊತ್ತಿರ್ಲಿಲ್ಲ ಕಣವ. ಇದೇನವ? ಏಯ್, ಇದು ಇದಮ್ಮ. ಬಟರ್ಫ್ಲೈ ಗೊತ್ತಿಲ್ವಾ? ಹೋಗ್ಲಿ. ತಿನ್ನೋದು ನಿನಗೆ ಗೊತ್ತಲ್ವಾ? ತಿನ್ನೋದು ಇದೇನು? ಇಂಗ್ಲೀಷಲ್ಲ. ಇಂಗ್ಲೀಷಲ್ಲೇ ಹೇಳಿ. ಏನದು? ಹಾಂ, ಕ್ಯಾಟು? ಮಂಗ. ಆ್ಯಪಲ್ ಇದು, ಕ್ಯಾಟ್ ಅಲ್ಲ. ಅದ್ರ ಹೆಸರು ಕ್ಯಾಟ್ ಅಂತ ಬರ್ದವ್ರಾ? ಮತ್ತೇನಂತ ಬರ್ದವ್ರೆ? ಅಲ್ಲಿ ಏನು ಬರ್ದಿಲ್ಲ. ಆ್ಯಪಲ್ ಇದು. ಓದ್ಕೊಂಡಿದ್ಯಾ? ಎಕ್ಸಾಮಲ್ಲಿ ಕೊಟ್ಟಿದ್ರಾ? ಯಾವ ಎಕ್ಸಾಮಲ್ಲಿ? ಫೈನಲ್ ಎಕ್ಸಾಮಾ? ಏನು ಓದ್ತಾ ಇರೋದು? ಹೇಳಿ, ನೀನು ಏನು ಓದ್ತಾ ಇರೋದು? MBBS ಮಾಡ್ತಾ ಇದೀಯಾ? ಇಂಜಿನಿಯರಿಂಗ್ ಮಾಡ್ತಾ ಇದೀಯಾ? MBBS ಇಂಜಿನಿಯರಾ? ಇಂಜಿನಿಯರಾ? MBBS ಮಾಡ್ತಿಲ್ವಾ? ಯಾವುದೋ ಎಕ್ಸ್ಪೆರಿಮೆಂಟ್ ಬೇರೆ ಮಾಡ್ತಾ ಇದೀಯಾ? ಏನು? ಜೋರಾಗಿ ಮಾತಾಡು. ಏನು ಓದ್ತಾ ಇರೋದು ನೀನು? ಇಂಗ್ಲೀಷಲ್ಲಿ ಡಕ್ ಅಂತಾರೆ. ನಿಂಗೆ ಬರಲ್ಲ ಬಿಡು. ABCD ಆದರೂ ಬರುತ್ತಾ ನಿನಗೆ? ಹೇಳು, ABCD ಬರುತ್ತೆ ಇಲ್ಲಿ ನೋಡೋಣ. ಏ ವಾವ್, ABCD ಬರ್ತಾವಲ್ಲ ನಿನಗೆ?
ಮತ್ತು ಇನ್ನೇನು ಬರುತ್ತೆ? ಇನ್ನೇನು ಬರುತ್ತೆ? ಅಷ್ಟೇ. 1 2 3 ಬರಲ್ವಾ? ಹ್ಞೂ. 1 2 3 4 5 6 7 8 9 10 11 12 13 14 15 16 17 18 19 20. 20 ಸಾಕಾ? ಸಾಕು ಬಿಡವ. ಓಕೆ ಬಾಯ್ ಬಾಯ್. ಅಯ್ಯೋ ನಾಚಿಕೆ ಒಳಗೆ. ಗೈಸ್ ಬೆಳಿಗ್ಗೆಯಿಂದ ಮಳೆ ಇಲ್ಲ, ಸ್ವಲ್ಪ ಸುಧಾರಿಸಿದೆ ವೆದರು, ಸ್ವಲ್ಪ ಬೆಳಕಾದಂಗೆ ಆಗಿದೆ ಅಂತ ಅಂದೆ. ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆಗೆ ಶುರು ಮಾಡ್ಕೊಂಡ್ಬಿಡ್ತು ಗೈಸ್ ಮಳೆ. ಮತ್ತೆ ಸೋನೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಜೋರು ಮಳೆ ಒಯ್ದು ಬಿಡೋದಿಲ್ಲ. ಇದೇ ಥರ ಬಟ್ಟೆನೂ ನೆನಿಬಾರ್ದು, ಆಮೇಲೆ ಬಟ್ಟೆ ಒಣಗೂ ಇರಬಾರ್ದು, ಆ ಥರ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಈಗ ಬಿಟ್ಟಿದೆ ಅಷ್ಟೇ. ಇನ್ನೊಂದು 5 ನಿಮಿಷಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬಿಡುತ್ತೆ. ಅದೇ ಥರ ಮಳೆ ಬರೋದು. ಈ ಥರ ಇದೆ ಗೈಸ್ ವೆದರ್. ಮತ್ತೆ ಒಳಗಡೆ ಹೋದರೆ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಚುತ್ತಾವನೆ. ಮೇಡಮ್ ಹಾಯ್ ಮೇಡಮ್, ಏನು ಮಾಡ್ತಾ ಇದ್ದೀರಾ ಮೇಡಮ್? ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆ. ವೆದರ್ ಹಿಂಗಿರೋಕ್ಕೆ 3 ದಿನದಿಂದ ಕೇಳ್ತಾ ಇದ್ದೀರಲ್ಲ, ಓಕೆ, ಅದಕ್ಕೆ ಇವತ್ತು ಬಜ್ಜಿ ಮಾಡೋಣ. ಬಜ್ಜಿ ಜೊತೆಗೆ ಇನ್ನೊಂದು ಸ್ಪೆಷಲ್ ಚಿರುಮುರಿ ಮಾಡೋಣ ಅಂತ ಗೈಸ್. ಓಕೆ. ನಿಂಗೆ ಇಷ್ಟನಾ? ತುಂಬಾ ಇಷ್ಟ. 3 ದಿನದಿಂದ ಕೇಳ್ತಾನೆ ಇದ್ದೀರಾ, ಇಷ್ಟ ಇಲ್ದೆಲ್ಲ ಇರುತ್ತಾ? ಓಕೆ, ಫಸ್ಟ್ ಏನು ಮಾಡ್ತೀರಾ? ಬಜ್ಜಿ ಮಾಡ್ತೀನಿ. ಫಸ್ಟು ಚಿರುಮುರಿ ಮಾಡ್ಬಿಟ್ರೆ ಮೆತ್ತಗಾಗಿ ಹೋಗ್ತವೆ, ಹೌದು. ಅದಕ್ಕೆ ಬಜ್ಜಿ ಮಾಡ್ವಿ. ಅವನು ಅಷ್ಟರಲ್ಲಿ ಎಲ್ಲ ಹಚ್ಕೊಂಡಿರ್ತಾನ, ಎಲ್ಲ ಆಗೋಗುತ್ತೆ ಗೈಸ್. ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಜಸ್ಟ್ ಹಾಕಿದ್ದೀನಿ, ಎಣ್ಣೆ ಕಾಯಬೇಕು ಗೈಸ್. ಕಿಚನ್ ಡಿಪಾರ್ಟ್ಮೆಂಟ್ನ ನಮ್ಮ ಮನೆಯವ್ರಿಗೆ ಟೇಕ್ ಓವರ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಬಜ್ಜಿ ಅವ್ರದ್ದು. ಚೆನ್ನಾಗಿ ಬಂದಿದೆ ನೋಡೋಕ್ಕೇನೋ, ತಿಂದು ಟೇಸ್ಟ್ ಹೇಳಬೇಕು ಗೈಸ್ ಯಾವ ಥರ ಇದ್ದಾವೆ ಅಂತ. ಇನ್ನೊಂದು ತರಕಾರಿ ಹೆಚ್ಚೋದಾಗಿದೆ. ಈ ಬಜ್ಜಿ ಬೇಗ ಎತ್ತು ಸಾಕು. ಏನಿಲ್ಲ, ಮೀಡಿಯಮಾಗಿ ಬೆಂದವೇನು ಕಪ್ಪು. ಗೈಸ್ ಚಿರುಮುರಿ ಮಾಡ್ತಾ ಇದ್ದೀನಿ. ಏಮಂತೆಲ್ಲ ಹಚ್ಚಿಟ್ಬಿಟ್ಟ ಇದಕ್ಕೆ. ನಾವು ನಮ್ಮ ಕಡೆ ಏನಂತೀವಿ ಹೇಳ್ರಿ? ಬಾರೋ ಮಸಾಲೆ. ನಾವು ಬಾರೆ ಮಸಾಲೆ ಅಂತೀವಿ, ಇಲ್ಲಿ ಈ ಕಡೆ ಇರೋ ಚಿರುಮುರಿ ಅಂತಾರೆ. ಮಿಕ್ಸರ್ ಇರಲಿಲ್ಲ ಗೈಸ್, ಅದಕ್ಕೆ ಬೂಂದಿ ಖಾರ ಇಲ್ಲ ಅಂದರೆ ಇದು ಅಷ್ಟೇ ಟೇಸ್ಟ್ ಬರೋದೇ ಇಲ್ಲ. ಸಾಕಲ್ಲ? ಇನ್ನೂ ಸಾಕಲ್ಲ? ಬರೀ ಇವೇ ತಿನ್ನಕ್ಕೂ ಚೆನ್ನಾಗಿರುತ್ತೆ ಗೈಸ್. ಫಸ್ಟು ಮಂಡಕ್ಕಿ ಹಾಕಿ, ಆಮೇಲೆ ಸ್ವಲ್ಪ ಅದ್ರ ಮೇಲೆ ಬೂಂದಿ ಖಾರ ಹಾಕ್ತಾ ಇದ್ದೀನಿ ಗೈಸ್. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಅಂದರೆ 2 ಟೊಮೊಟೊ, 2 ಈರುಳ್ಳಿ, ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿಗೆ ಸಣ್ಣಾಗಿ ಹೋಗಿದ್ದಾವೆ. ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು, ನಾವು ಹಂಗೆ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ಕಲರ್ಫುಲ್ಲಾಗಿದೆ, ನೋಡ್ತಾ ಇದ್ರೇ ತಿಂದ್ಬಿಡ್ಬೇಕು ಅನಿಸ್ತಾ ಇದೆ ಅಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಒಂದು ಪೀಸ್ ನಿಂಬೆಹಣ್ಣು ಹಾಕ್ತಾ ಇದ್ದೀವಿ. ಟೊಮೊಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಗೈಸ್. ಎಲ್ಲ ಅರ್ಜೆಂಟಾಗಿ ಮಾಡ್ಕೊತಾ ಇದ್ದೀವಿ, ಬಜ್ಜಿ ಆರೋಗ್ತಾ ಇದ್ದಾವೆ ಅಂತ. ಸಾಕು ಬಿಡ.
ಕೊರಿಯಂಡರ್ ಗೈಸ್, ಕೊರಿಯಂಡರ್ ಫೈನಲ್ ಟಚ್ ಅಪ್ ಇದು ಕೊರಿಯಂಡರ್. ಖಾರದ ಪುಡಿ ಹಾಕಿರ್ತಿದ್ದೆ ಕೆಂಪೋಗಿರೋದು, ಈ ಸಲ ಹಸಿಮೆಣಸಿಕಾಯಿ ಹಾಕಿರೋದಕ್ಕೆ ಬೆಳ್ಳಗೆ ಕಾಣಿಸ್ತಾ ಇತ್ತಲ್ಲ. ಗರಂ ಮಸಾಲೆ ಇಲ್ವಾ? ಗರಂ ಮಸಾಲೆ ಏನು ಬೇಡ ಬಿಡು, ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಬೇಡ ಹಾಕೋದು, ಸಿಂಪಲ್ಲಾಗಿ. ಫೈನಲಿ ಗೈಸ್, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೋಡಿ, ಹೇಗೆ ಕಾಣುತ್ತೆ, ಹೆಂಗೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಹೇಗಿದೆ ಮೇಡಮ್? ಬೆಂಕಿ ಸೂಪರ್ ಆಗಿದೆ, ಸೂಪರ್ ಟೇಸ್ಟ್ ಚಳಿಗೆ. ಗೈಸ್ ತಿಂದು ಚಿರ್ಮುರಿ ಎಲ್ಲ ಸಿಕ್ಕಾಬಟ್ಟೆ ಖಾರ ಇತ್ತು. ಚಿರ್ಮುರಿ ತಿಂದ್ಬಿಟ್ಟು ಈಗ ಇನ್ನೂ ಸ್ವಲ್ಪ ಇದೆ ಗೈಸ್, ಈ ಚಿರ್ಮುರಿ ತಗೊಂಡು ಪಲ್ಲವಿಯವ್ರ ಮನೆ ಹತ್ರ ಹೊರಟಿದ್ದೀವಿ. ಪಲ್ಲವಿಯವ್ರ ಅಮ್ಮ ಬಂದಿದ್ದಾರಂತೆ, ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಚಿರ್ಮುರಿ ಕೊಟ್ಬಿಟ್ಟು ಬರಬೇಕು. ಅಲ್ಲಿಗೆ ಹೊರಟಿದ್ದೀವಿ. ನಮ್ಮ ಮನೆಯವ್ರು ನೋಡಿ ವ್ಲಾಗ್ ಇಟ್ಕೊಂಡು ನೋಡ್ತಾವ್ರೆ. ನಮ್ಮ ಮನೆಯವರು ಬರ್ತಾ ಇಲ್ಲ, ನಾನು ಹೇಮಂತ್ ಇಬ್ಬರೇ ಹೋಗ್ತಾ ಇದ್ದೀವಿ ಗೈಸ್. ಇಬ್ಬರು ಹೋಗ್ಬಿಟ್ಟು ಬರ್ತೀವಿ. ನಡಿಯಲ್ಲ, ಇಲ್ಲೇ ಕೂತ್ಕೊಂತವನೆ. ನಾನು ಒಂದು 2 ನಿಮಿಷ ಲೇಟ್ ಮಾಡಿದ್ನಿ ಅಂದರೆ ಅವ್ರು ಇನ್ನು 10 ನಿಮಿಷ ಲೇಟ್ ಮಾಡ್ತಾರೆ ಗೈಸ್. ಹೋಗಿ ಬಂದು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಅಣ್ಣ ಕುಕ್ಕಮ್ಮ ಕೋತೇನಪ್ಪ ನೀನು ಯಾತ ಅವನ್ ತಿಂದ ಅವನ್ನೇ ಬರೀ ಚೆನ್ನಾಗಿರುತ್ತಾ? ಒಳಕಿಕ್ಕಿ ಬೀಗ ಹಾಕಿದ್ದೀವಿ. ಅಲ್ಲಿ ಬೀಗ ತೆಗ್ದೈತ್ ನೋಡು. ನಿನ್ ಕಾರನ್ನು ಓಪನ್ ಆಗೈತಲ್ಲ, ತಗೊಂಡೋಗದೆ ಈಗ. ಹೋಗಿ ಅದೊಂದು ಕೊಡು ನನಗೆ, ತಗೊಂಡೋಗ್ತೀನಿ. ಅಕ್ಕಗೇನ್ ಬೇಡ. ಪೆಂಡ್ ಯಾವ ಸೊಂಟ ಇಲ್ಲ, ಇದ್ದೋಗೈತದು. ಅವು ಹಂಗೆ ಹೋಗ್ತಾವ. ಸರಿ, ಇದಂತಂದ್ರೆ ಆನ್ಲೈನ್ ಆರ್ಡರ್ ಮಾಡಿದ್ರ? ಓ, ಜಾತ್ರೆದು ಸಿಂಪಲ್ ಆಗಿ ಚೆನ್ನಾಗಿದೆ. ನಮ್ಮ ಅಕ್ಕಂದಂದಿತ್ತು, ನಾನು ಯಾವ ಸೀರೆ ಹಾಕೊಂಡ್ರು ಅದನ್ನ ಹಾಕತ್ತೀನಿ. ಇವಾಗ ಇಂಥವೇ ಟ್ರೆಂಡ್ ನಮಗೆ ನೋಡ. ಲೆಕ್ಕ ಇಕ್ಕೊಂತಿದೀನಿ, ಒದ್ದೆ ಕೊಡು ನೋಡು. ಬೆಳಿಗ್ಗೆ ಕಾಕಮ್ಮನು ಈಗಳೇ ಇಲ್ಲೇ ನೋಡಿ. ಇದು ಚೆನ್ನಾಗಿ ಕಾಣ್ತೈತಾ? 100 ರೂಪಾಯಿ ಕೊಡು. ಅಮ್ಮ ಕಿತ್ತಾಕಿ ಆಮೇಲೆ ಹೆಂಗೈತಿ? ಒಂದ್ಸರಿ ಇಲ್ಲ ಕೊಡ್ತಾ ಸುಮ್ಮನೆ ಕೊರಲ್ಲ. ಏನ್ ಚೆನ್ನಾಗಿ ಹೆಂಗೈತೆ? ಸೂಪರ್ ಆಗೈತಲ್ಲ. ನಮ್ಮನೆಗೆ ಬಾ. ಇಂಡಿಪೆಂಡೆನ್ಸ್ ಡೇಗೆ ಅಮ್ಮಂಗೆ ಏನಾನ ವೇಷ ಹಾಕಿ ಕಳಿಸ್ಬೇಕಂತೆ. ಒಂದು ಆಂಟಿ ಇವಾಗ ಬೇಕಾ ಫಾಸ್ಟ್ ಯಾವಾಗ? ಹಾಯ್ ಮಾಡ್ತಾರೆ. ಹಾಯ್. ಹಂಗಲ್ಲ, ಅದಕ್ಕೆ 56 ರೂಪಾಯಿ ಕೊಟ್ಟಿದ್ದೀನಿ ನಾನು. ಹಾಯ್ ಮಾಡೆ. ಏ ತಿಕ್ಲಿ, ಹಾಯ್. ಚಿಕ್ಕಪ್ಪ ಮಾತಾಡ್ತೈತೆ ನೋಡಿ. ಹಾಯ್ ಚಿಕ್ಕಪ್ಪ. ಹಾಯ್ ಚಿಕ್ಕಪ್ಪ. ಇದಕ್ಕೆ ಇಂಟ್ರೆಸ್ಟ್ ಇರ್ಬೇಕು, ಸ್ವಲ್ಪ ದೊಡ್ಡದು ಮಾಡಾಕ ಕೊರಿಯಲ್ಲ ಅಂದ್ರೆ ಇದು ಖಾಲಿ ಕಾಣಿಸುತ್ತೆ. ಈಗ ಗೊತ್ತಲ್ಲ ಏನ್ ಮಾಡಿದ್ಲು? ಕಿತ್ತಾಕರು ಕಿತ್ತಾಕುದ್ಲು. ಕೈಗೆ ಹಾಕೊಂಡಿದ್ಲ. ಕೈಗಲ್ಲ ಹಾಕ ಮತ್ ಕಾಲ್ಗೆ ಅಂದ್ರೆ ಕಾಲ್ಗೆ ಹಾಕಿ ಅಮ್ಕೊಂಡು ಕೊಡು ಏರ್ಸನ. ಬೇರೆ ದಾಡು ಕೇರ್ಸನ ಆಗಲ್ಲ ಇದ್ರಾಗ
ಕಟ್ಟಕ್ ಬರಲ್ಲ ಮತ್ತೆ ಚಿಕ್ಕ ಆಗ್ಬಿಡ್ತದೆ ಅವ್ರಿಗೆ ಹಾಕಣಕ್ ಬರಲ್ಲ. ಈಗ ಗೊತ್ತೈತೆ ಇರೋ ನೋಡೋಣ ಸುಮ್ಮನೆ ಯಾಕೆ ಅಷ್ಟು. ಅಯ್ಯೋ ಇದು ರಾತ್ರಿ ನನಗೆ ತತ್ತರ ಮಗುನ ಬ್ಯಾಗ್ ಇವೇ ತೂಕ ಇವೇ ತೂಕ ತರ ಕಲ್ಲಿಂದ ಕರೆವು 2 ತರದ ಕರೆವು ಇದ್ದಿದ್ದು ಗುಳೆವು ತೋರ್ಸಂಗೈತೆ ಹಾಕೊಂಡು ತೋರ್ಸು. ನೋಡಿ ಯಾರಾದ್ರೂ ಬೇಕಿದ್ರೆ ಆರ್ಡರ್ ಯಾರಿಗೆ ಬ್ರೇಸ್ಲೆಟ್ ಬೇಕು ಬೇಗ ಬೇಗ ಕಾಮೆಂಟ್ ಮಾಡಿ. ಗೈಸ್ ಇವರು ಸೇಲ್ ಮಾಡೋಕ್ಕೆ ಅಂತಲೇ ಬ್ರಾಸ್ಲೆಟ್ ರೆಡಿ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ ಗೈಸ್ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.